ಸಿದ್ದರಾಮಯ್ಯನವರು ನಾವು ಜನಾಂದೋಲನ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಕಾಂಗ್ರೆಸ್ನಿಂದ. ಅಲ್ಲಿ ಹೆಚ್ಚು ಅಭಿಮಾನಿಗಳು ಖರೀದೇನೆ ಬಂದಿರತಕ್ಕಂಥ ನಿದರ್ಶನವನ್ನು ನೋಡಿದ್ರಿ. ಜಾಗನೇ ಇರಲಿಲ್ಲ ಇಡೀ ಮೈಸೂರಿನಲ್ಲಿ. ಇವತ್ತು ಅವ್ರದ್ದೇ ಪಾದಯಾತ್ರೆ, ಸುಳ್ಳರು ನಾಟಕ ಮಾಡಿಕೊಂಡು, ಕಳ್ಳರು ಸುಳ್ಳರು ಭ್ರಷ್ಟಾಚಾರಿಗಳು ಪಾದಯಾತ್ರೆ ಮಾಡ್ಕೊಂಡು ಬಂದರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು. ಅವ್ರಿಗೆ ಯಾವುದೇ ನೈತಿಕತೆಯೇ ಇರಲಿಲ್ಲ. ಅದು ಅವರಿಬ್ಬರ ಒಂದು ಶೋ ಆಗಿತ್ತು ಅಷ್ಟೇ. ವಿಜೇಂದ್ರ ಮತ್ತು ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಒಂದು ಶೋ ಕೊಡಲಿಕ್ಕೆ ಮಾಡಿದಂಥ ಒಂದು ಪಾದಯಾತ್ರೆ ಆಗಿತ್ತು. ಈಗಾಗಲೇ ಭಿನ್ನಮತ ಪಾದಯಾತ್ರೆ ನಂತರ ಬಿ ಜೆ ಪಿನಲ್ಲಿ ಸ್ಫೋಟಗೊಂಡಿದೆ. ಮತ್ತು ಇವತ್ತು ತಾವು ನೋಡ್ತಾ ಇದ್ದೀರಾ, ಜನಪರವಾದಂತಹ ಒಂದು ಏನೇ ಒಂದು ಯೋಚನೆ ಇಟ್ಕೊಂಡು ಅವ್ರ ಪಾದಯಾತ್ರೆ ಬರಲಿಲ್ಲ. ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರ ಮೇಲೆ ದ್ವೇಷ ಹಾಗೆ ಸಾಧನೆ ಮಾಡಿಕೊಂಡು, ಷಡ್ಯಂತ್ರವನ್ನು ಮಾಡಿಕೊಂಡು, ಕೇಂದ್ರ ಸರ್ಕಾರದ ಮುಖಾಂತರ ಏನು ಗವರ್ನರ್ ಅವರ ಕಚೇರಿಯನ್ನು ದುರುಪಯೋಗ ಮಾಡಿಕೊಂಡು ಸಿದ್ದರಾಮಯ್ಯ ಸಾಹೇಬ್ರನ್ನ ನೈತಿಕವಾಗಿ ಎದುರಾಕೊಳ್ಳೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲದಿದ್ರೂ ಕೂಡ ಅವ್ರ ಮೇಲೆ ಸುಳ್ಳು ಆರೋಪ ಮಾಡಿಕೊಂಡು ಪಾದಯಾತ್ರೆ ಬಂದು, ಪಾದಯಾತ್ರೆ ಇವತ್ತು ಪಾಪಿಗಳ ಯಾತ್ರೆ ಅಂತ ಒಂದು ಹೆಸರನ್ನು ತಗೊಂಡಿದೆ ಇಡೀ ರಾಜ್ಯದಲ್ಲಿ. ಈ ಪಾಪಿಗಳ ಯಾತ್ರೆ ಇವತ್ತು ಫೇಲ್ಯೂರ್ ಆಗಿದೆ. ತಾಯಿ ಚಾಮುಂಡೇಶ್ವರಿ ಅಧಿದೇವತೆ, ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಮ್ಮನವರು ತಾಯಿಯ ಭಕ್ತೆ. ಯಾವುದೇ ಒಂದು ಸಣ್ಣ ವಿಚಾರಕ್ಕೂ ಕೂಡ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿಲ್ಲ ಆ ತಾಯಿ. ಪಾರ್ವತಮ್ಮನವರು ಮುಖ್ಯಮಂತ್ರಿಗಳ ಧರ್ಮಪತ್ನಿ ಆಗಿದ್ರೂ ಕೂಡ ದುರಹಂಕಾರ, ದರ್ಪ ಇವೆಲ್ಲವನ್ನು ಕೂಡ ನಾವು ನೋಡಲೇ ಇಲ್ಲ. ಮೀಡಿಯಾದಲ್ಲಂತೂ ಒಂದೇ ಒಂದಿನ ನೋಡಿಲ್ಲ. ಇಂಥ ಒಂದು ಹೆಣ್ಮಗಳ ಒಂದು ಅವ್ರ ತವ್ರ ಮನೆಯಿಂದ ಬಂದಂತಹ ಒಂದು ಭೂಮಿಗಾಗಿ ಅವರು ಕೇಳ್ಕೊಳ್ಳೋದ್ರಲ್ಲಿ ಏನೂ ಅನ್ಯಾಯ ಇಲ್ಲ. ಇವರು ಲಕ್ಷಾಂತರ ಕೋಟ್ಯಾಂತರ ಲೂಟಿ ಮಾಡಿಕೊಂಡು ಎಷ್ಟೊಂದು ಕಡೆ ಸಾವಿರಾರು ಎಕರೆ ಜಮೀನನ್ನು ಇವ್ರು ಲೂಟಿ ಮಾಡಿದ್ದಾರೆ. ಯಾರು ಈ ಆರೋಪ ಮಾಡ್ತಿರ್ತಕ್ಕಂಥ ಕುಮಾರಸ್ವಾಮಿ ಕುಟುಂಬದವ್ರು ಇರ್ಬೋದು, ಅಥವಾ ಈ ಯಡಿಯೂರಪ್ಪನ ಕುಟುಂಬದವ್ರು ಇರ್ಬೋದು, ವಿಜೇಂದ್ರ ಕುಟುಂಬದವ್ರು ಇರ್ಬೋದು, ಅಶೋಕು, ಅಶ್ವತ್ತು ಮತ್ತು ಲೂಟಿ ರವಿ, ಸಿ ಟಿ ರವಿ, ಇವರೆಲ್ಲ ಭೂತದ ಬಾಯಲ್ಲಿ ಭಗವದ್ಗೀತೆ ಥರ ಮಾತನಾಡ್ತಾರೆ. ಸತ್ಯ ಹರಿಶ್ಚಂದ್ರರು ಇವರೆಲ್ಲ, ಸತ್ಯ ಹರಿಶ್ಚಂದ್ರರು.